ಸರ್ ರಾಮ ಮಂದಿರ ನೋಡೋದಿಕ್ಕೆ ಎಲ್ಲಿಗೆ ಹೋಗೋಣ? ಗಡಾಯ್ಕಲ್ ಅಂತ ಒಂದು ಪ್ಲೇಸ್ ನೋಡಿದೀನಿ ಹಾ. ಇನ್ಸ್ಟಾಗ್ರಾಮ್ ಅಲ್ಲಿ. ಹಾ. ತುಂಬಾ ಚೆನ್ನಾಗಿದೆ, ಮಹಾರಾಷ್ಟ್ರದಲ್ಲಿ ಇದೆಯಲ್ಲ. ಹಾ ಹಾ ಹಾ. ಆ ತರ ಫುಲ್ ಟ್ರೆಕ್ಕಿಂಗ್ ಪ್ಲೇಸ್ ಇದೆ. ಟ್ರೆಕ್ಕಿಂಗ್ ಪ್ಲೇಸ್. ಅದಕ್ಕೆ ಅದು ಇಲ್ಲಿ ನಿಯರ್ ಬೈ ಇದೆ ಅಂತ ಗೂಗಲ್ ಅಲ್ಲೆಲ್ಲ ಗೊತ್ತಾಗಿದೆ. ಹೌದು. ನೋಡೋಣ, ಯಾರನ್ನಾರು ವಿಚಾರ ಕೇಳ್ಕೊಂಡು ಎಷ್ಟು ದೂರ ಆಗುತ್ತೆ ಅನ್ನೋ ವಿಚಾರ ನೋಡೋಣ. ಇನ್ನೇನ್ ಹೌದು ಗೀತಾ? ಸ್ನೇಹಿತರೆ, ಈಗ ನಾವು ಗಡಾಯಿಕಲ್ ಅಂತ ಪ್ಲಾನ್ ಮಾಡಿದೀವಿ. ಮುಂದೆ ಹೋಗ್ತಾ ಒಂದು ಟೀಗಿ ಕುಡ್ಕೊಂಡು ಒಂದು ರಿಫ್ರೆಶ್ಮೆಂಟ್ ತಗೊಂಡು ಗಡಾಯಿಕಲ್ ಪ್ಲೇಸ್ ಅನ್ನೋದು ಇಲ್ಲೇ ಧರ್ಮಸ್ಥಳದಿಂದ 18 ಕಿಲೋಮೀಟರ್ಗಳಿದೆ ಅಂತ ಗೊತ್ತಾಯ್ತು. ಆ 18 ಕಿಲೋಮೀಟರ್ಗಳ ಕಾಲಕ್ಕೆ ಒಂದು 40 ನಿಮಿಷ ತಗೊಳುತ್ತೆ ಇಲ್ಲಿಂದ ಧರ್ಮಸ್ಥಳದಿಂದ. ಸೊ ನಾವು ಗಡಾಯಿಕಲ್ ಹತ್ರ ಹೋಗಿ ನೆಕ್ಸ್ಟ್ ನಿಮಗೆ ಅಲ್ಲಿಂದ ಪ್ಲೇಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ ಫ್ರೆಂಡ್ಸ್. ಅಂಗಡಿ ಕಾಣಿಸ್ತಲ್ಲ, ಹಾಕಿ ಸರ್. ಹ್ಞೂ ಅಲ್ಲಿ ಇಲ್ಲಿ ಹಿಂಗೆ ಯೂಟನ್ ತಗೊಂಡು ಎಷ್ಟು ದಿನದಿಂದ ಕ್ಲೋಸ್ ಅಂತದ್ದು? ಅದೀಗ ಎಲ್ಲೂ ಬಿಡ್ತಿಲ್ಲ ಈಗ. ಮತ್ತೆ ಇಲ್ಲಿ ಸರೌಂಡಿಂಗ್ ಅಲ್ಲಿ ಇನ್ನೂ ಒಳ್ಳೆ ಪ್ಲೇಸ್ಗಳು ಯಾವ್ದು ಉಂಟು? ಟೆಂಪಲ್ ಇರೋದು ಮತ್ತೆ ಹಾಗೆ ಇಲ್ಲ ಪ್ಲೇಸ್. ಉಡುಪಿ ಸೈಡ್, ಕಾರ್ಕಳ ಸೈಡ್ ಆಗೋಣ. ಕಾರ್ಕಳ ನೋಡಿದ್ರಲ್ಲ ಫ್ರೆಂಡ್ಸ್, ಗಡಾಯಿಕಲ್ ಅನ್ನೋ ಪ್ಲೇಸ್ ನಾವು ಪ್ಲಾನ್ ಮಾಡಿದ್ವಿ. ಆ್ಯಕ್ಚುಲಿ ಅದು ಕ್ಲೋಸ್ ಆಗಿದೆ ಅಂತ ಇಲ್ಲಿ ಒಂದು ಚಿಕ್ಕ ಅಂಗಡಿಲಿ ನಮಗೆ ಗೊತ್ತಾಯಿತು. ಟೀ ಕುಡಿಯೋಕ್ಕಂತ ನಿಲ್ಸಿದ್ವಿ. ಅಲ್ಲಿ ನಮ್ಗೆ ಗೊತ್ತಾಯಿತು ಗಡಾಯಿಕಲ್ಲು ಈಗ ಮಳೆಗಾಲದಿರೋದ್ರಿಂದ ಅದು ಕ್ಲೋಸ್ ಮಾಡಿದೆ, ಪಬ್ಲಿಕ್ ಅಲೋ ಮಾಡ್ತಾ ಇಲ್ವಂತೆ. ಮತ್ತು ಏನೋ ಪ್ರಾಬ್ಲಮ್ ಆಗಿದೆ ಅಂತ ಕರೆಕ್ಟಾಗಿ ನಮ್ಗೆ ವಿಷಯಗಳು ತಿಳಿದು ಬಂದಿಲ್ಲ. ಆ್ಯಕ್ಚುಲಿ ಏನಂದರೆ, ನೀವು ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ಅಲ್ಲಿ ದಯವಿಟ್ಟು ಒಂದ್ಸತಿ ತಿಳ್ಕೊಂಡು ಹೋಗಿ ಏನಾಗ್ತಿದೆ ಅಂತ. ಆ್ಯಂಡ್ ಮಳೆಗಾಲ ಇರೋದ್ರಿಂದ ತುಂಬ ಸ್ಲಿಪ್ ಆಗೋ ಚಾನ್ಸಸ್ ಇದೆ ಅಲ್ಲಿ, ಹುಷಾರು. ಮತ್ತು ಆ್ಯಂಡ್ ನಾವು ಆ್ಯಕ್ಚುಲಿ ಗಡಾಯಿಕಲ್ಲು ಪ್ಲ್ಯಾನ್ ಕ್ಯಾನ್ಸಲ್ ಆಗಿರೋದ್ರಿಂದ ನಾವು ಇವಾಗ ಕಾರ್ಕಳ ಸೈಡ್ ಹೊರಟಿದ್ದೀವಿ. ಕಾರ್ಕಳ ಅರ್ತೂರ್ ಚರ್ಚ್, ಸೆಂಟ್ ಲಾರೆನ್ಸ್ ಚರ್ಚ್ ಅಂತ ಪುರಾತನ ಕಾಲದ ಚರ್ಚ್ ಅದು. ಇನ್ನು ಮುಂದಿನ ವಿಡಿಯೋಗಳಲ್ಲಿ ನೀವು ನೋಡ್ತೀರಾ. ಆ ಚರ್ಚ್ ಬಗ್ಗೆ ನಾನು ನಿಮಗೆ ಕ್ಲೀನಾಗಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಗಡಾಯಿಕಲ್ ಪ್ಲೇಸ್ ಎಲ್ಲಿದೆ? ಫ್ರಂಟ್ ಅದು ಇಲ್ಲಿ ಕಾಣ್ತಿದೆಯಲ್ಲ ಅದೇನಾ? ಫ್ರಂಟ್ ಹೋಗಿ ಓಕೆ. ಲೆಫ್ಟ್ ತಗೊಂಡ್ರೆ ಆಯ್ತು. ಅಲ್ಲಿ ಲೆಫ್ಟ್ ತಗೊಂಡ್ರೆ ಆಯ್ತಾ? ಇಲ್ಲೆಲ್ಲ ಫ್ರಂಟ್ ಅಲ್ಲಿ ಸರ್ಕಲ್ ಸಿಗುತ್ತಾ, ಓಕೆ. ಅಲ್ಲಿ ಲೆಫ್ಟ್ ತಗೊಂಡ್ರೆ ಆಯ್ತು. ಅಲ್ಲಿ ಲೆಫ್ಟ್ ತಗೊಂಡ್ರೆ ಆಯ್ತಾ? ಲೆಫ್ಟ್. ಓಕೆ. ಅಲ್ಲಿದೆಯಾ ಅದು? ಗೊತ್ತಿಲ್ಲ, ಇವಾಗ ಇದೆ. ಮಳೆ ಬರ್ತಿದೆ. ಮಳೆಗೆ ಅಷ್ಟೇನ ಅಲೋ ಮಾಡ್ತಿಲ್ಲ ಅವರು. ಇವಾಗ ಮೊನ್ನೆ ಓಪನ್ ಮಾಡಿದ್ರು, ಇವಾಗ ಓಪನ್ ಮಾಡಿದಾರೆ ಇಲ್ಲ ಗೊತ್ತಿಲ್ಲ. ಹೌದಾ? ಎಷ್ಟು ದೂರ ಆಗ್ತದೆ ಇಲ್ಲಿಂದ? ಇಲ್ಲಿಂದ 4-5. ಹೌದಾ? ಕಿಲೋಮೀಟರ್ಸ್ ಅಷ್ಟೇನಾ? ಥ್ಯಾಂಕ್ ಯು ಬ್ರೋ. ಗಾಯ್ಸ್, ಅಲ್ಲಿ ಟೀ ಅಂಗಡಿಲಿ ಕೇಳಿದ್ವಿಲ್ಲ, ಬಟ್ ನಮಗೆ ಬರಲಿಲ್ಲ. ಬಟ್ ಅದು ಒಂದು ಸ್ವಲ್ಪ ಹತ್ತದ್ರಲ್ಲಿ ಬಂದಿದ್ವಿ ಈ ಟೀ ಅಂಗಡಿ ಇವ್ರ ಹತ್ರ, ಆಟೋ ಅವ್ರ ಹತ್ರ ಕೇಳೋಕ್ಕೆ. ಇಲ್ಲಿ ಗಡಾಯಿಕಲ್ ಅಂತ ಒಂದು ಪ್ಲೇಸ್ ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ ನೀವು? ನೋಡಿ ಸರ್, ಈ ಸರಿ ಮಳೆ ಜಾಸ್ತಿ ಇದೆ. ಮಳೆ ಜಾಸ್ತಿ ಇರುವುದರಿಂದ ಜನಗಳಿಗೆ ಅಲ್ಲಿ ಬಿಡುದಿಲ್ಲ. ಜನಗಳು ಹೋದ್ರೆ ಅಲ್ಲಿ ತೊಂದರೆ ಆದರೆ ಯಾರು ಕೆಲವರು ಸಹ ಇಲ್ಲ ಅಲ್ಲಿಗ. ಅದಕ್ಕೆ ಸಲುವಾಗಿ ಈಗ ಮಳೆಗಾಲ ಸ್ವಲ್ಪ ಕಡಿಮೆ ಆದ ನಂತರ ಅಲ್ಲಿ ಬಿಡ್ತಾರೆ, ಅಲ್ಲಿ ಜನಸಂಖ್ಯೆ ಹೋಗ್ಬೋದು. ಈಗ ಮಳೆ ಬಂದಿದ ಕಾರಣ ಮಾತ್ರ ಅಲ್ಲಿ ಬಂದಾಗಿದೆ ಹೊರತು ಇಲ್ಲದಿದ್ರೆ ಬಂದೇನಿಲ್ಲ. ಈಗ ಫಾಲ್ಸ್ ಎಲ್ಲ ಬೇರೆ ಕಡೆ ಸಹ ಫಾಲ್ಸ್ ಜನಗಳು ಹೋಗೋದಾಗೆ ಬಂದ್ ಮಾಡಿದ್ದಾರೆ. ಇನ್ನು 1-2 ತಿಂಗಳು ಬಿಟ್ಟು ಜನಗಳು ಎಂದಿನಂತೆ ಹೋಗ್ಬೋದು. ನಾರ್ಮಲ್ ಈಗ ಮಳೆಗಾಲದಲ್ಲಿ ಕ್ಲೋಸ್ ಆಗಿದೆ, ಮಳೆ ನಿಂತ ಮೇಲೆ ಅಲ್ಲಿ ನಾರ್ಮಲ್ ಓಪನ್ ಆಗ್ತದೆ. ಇಲ್ಲಿಂದ ಒಂದು ಎಷ್ಟು ಕಿಲೋಮೀಟರ್ ಆಗ್ತದೆ ಧರ್ಮಸ್ಥಳದಿಂದ? ಇಲ್ಲಿಂದ ಧರ್ಮಸ್ಥಳದಿಂದ ಉಜಿರೆಗೆ 9 ಕಿಲೋಮೀಟರ್ ಇರುದು. ಇಲ್ಲಿಂದ ಅಲ್ಲಿಗೆ ಒಂದು 5 ಕಿಲೋಮೀಟರ್ ಇರ್ಬೋದು. 5 ಕಿಲೋಮೀಟರ್, ಒಂದು 13ರಿಂದ 15 15 ಕಿಲೋಮೀಟರ್ ಇದೆ. ಜನಗಳೆಲ್ಲ ಹೋಗ್ಬೋದು, ಎಂದಿನಂತೆ ಹೋಗ್ಬೋದು, ತೊಂದರೆ ಇಲ್ಲ. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆಯಲ್ಲ ಪ್ಲೇಸ್ ಚೆನ್ನಾಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು. ನೋಡಿದ್ರೆ ಸ್ನೇಹಿತರೆ, ಇವತ್ತು ಗಡಾಯಿಕಲ್ಲು ಕ್ಲೋಸ್ ಆಗಿದೆಯಂತೆ. ಆ್ಯಕ್ಚುಲಿ ಮಳೆಗಾಲದಿಂದ ತುಂಬ ಸ್ಲೈಡ್ಸ್ ಆಗ್ತಿದೆ, ಜಾರ್ತಾ ಇದೆ ಅಲ್ಲಿ. ಆದ್ದರಿಂದ ಫುಲ್ಲು ನಾವು ಏನು ಮಾಡ್ತೀವಿ ಅಂದರೆ, ಇನ್ನೊಂದು 1.5 ಮಂತ್ ಬಿಟ್ಟು ಬಂದರೆ ನೀವು ನಿಮಗೆ ಗಡಾಯಿಕಲ್ಲು ಎಕ್ಸಾಕ್ಟ್ ಸ್ಪಾಟ್ ಏನಿದೆ ಅಂತ ಗೊತ್ತಾಯಿತು. ತುಂಬ ಫಾಗ್ ಇದೆ. ನಾವು ಆ್ಯಕ್ಚುಲಿ ದೂರದಿಂದ ನೋಡಿದ್ವಿ, ಅದು ಆ್ಯಕ್ಚುಲಿ ತುಂಬ ಒಳ್ಳೆ ಪ್ಲೇಸ್ ಅದು. ಆಫ್ಟರ್ 1.5 ಮಂತ್ ಆದಮೇಲೆ ದಯವಿಟ್ಟು ಬಂದು ಇಲ್ಲಿ ವಿಸಿಟ್ ಮಾಡಿ. ತುಂಬ ಒಳ್ಳೆ ಪ್ಲೇಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಾಯ್.